ಇವ್ರ ಹೋರಾಟಕ್ಕೆ ಅವ್ರಿರಲ್ಲ, ಅವ್ರ ಹೋರಾಟಕ್ಕೆ ಇವ್ರಿರಲ್ಲ ಅಂತ ಒಂದು ಸ್ಥಿತಿ. ಕೇಳಿದ್ರೆ ನಿನ್ನೆ ಅಶೋಕ್ ಹೇಳ್ತಾರೆ, ಇಲ್ಲ ಇದು NDA ಹೋರಾಟ ಅಲ್ಲ, ಇದು BJP ಹೋರಾಟ ಅಂತ. ಒಳಗೆ ಜಂಟಿ, ಹೊರಗೆ ಒಂಟಿ, ಎಂಥ ಸ್ಥಿತಿ ನೋಡಿ. ಸಮನ್ವಯ ಸಮಿತಿ ರಚನೆ ಆಗಬೇಕು. ನಿನ್ನೆ ಅಶೋಕ್ ಕೂಡ ಅದೇ ಮಾತನ್ನು ಹೇಳಿದ್ರು. ಕೇಂದ್ರ ನಾಯಕರ ಜೊತೆಗೆ ಚರ್ಚೆ ಮಾಡಿ ಸಮಿತಿ ರಚನೆ, ಯಾಕಂದರೆ ಇದೇ ರೀತಿ ಅಸಮಾಧಾನ ಮುಂದುವರೆದ್ರೆ ಸರಿಯಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಇನ್ನು ಸೆಂಟ್ರಲ್ ಲೀಡರ್ಸು ಏನು ದಡ್ಡರಲ್ಲ, ಅವ್ರಿಗೂ ಕೂಡ ಗೊತ್ತು. BJP ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡಿ ಈ ರೀತಿ ಒಂದು ಸಮಿತಿ ರಚನೆ ಮಾಡಬೇಕು. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಗಮನಿಸಬೇಕಾದಂಥ ಸಂಗತಿ, ಈ ಒಳಗಡೆಗೆ ಸದನದಲ್ಲಿದ್ದಂಥ ಸಂದರ್ಭದಲ್ಲಿ ಜಂಟಿ ಹೋರಾಟ, ಹೊರಗಡೆ ಬಂದ ತಕ್ಷಣ ಒಂಟಿ ಹೋರಾಟ. ಇವರು ಮಾಡೋದು ಅವ್ರಿಗೆ ಗೊತ್ತಾಗಲ್ಲ, ಅವ್ರು ಮಾಡೋದು ಇವ್ರಿಗೆ ಗೊತ್ತಾಗಲ್ಲ, ಒಬ್ಬರೊಬ್ಬರು ಕರಿಯಲ್ಲ. ಅಂದರೆ ಈ ರೀ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಎಸ್ ಶಿವರುದ್ರಪ್ಪನವ್ರದ್ದು ಭಾಳ ಅದ್ಭುತವಾದ ಮಾತಿದೆ, ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಅಂತ. ಹೀಗೆ ಇವರು ಹತ್ತಿರ ಇದ್ದೂ ಕೂಡ ದೂರ, ಈ ದೂರ ಇನ್ನೆಷ್ಟು ದೂರ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ. ಹಿಂಗಾಗಿ ಏನು ಅಂತಂದರೆ, ಒಗ್ಗೂಡಿಸ್ಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಕಷ್ಟ ಕಾದಿದೆ ಅನ್ನುವಂಥ ಸಂದೇಶ ಕೂಡ ನಿನ್ನೆ ಸುರೇಶ್ ಬಾಬು ಅವರ ಈ ಮಾತಲ್ಲಿ ವ್ಯಕ್ತ ಆಗಿದೆ. ಏನಂತೀರಿ? ಖಂಡಿತ ರಂಗನಾಥ್, ಪ್ರಮುಖವಾಗಿ ಆಗಲೇ JDS BJP ರಾಜ್ಯದಲ್ಲಿ NDA ಮೈತ್ರಿ ಪಕ್ಷವಾಗಿ ಗುರುತಿಸಿಕೊಂಡಿದೆ ಮತ್ತು ಹೋರಾಟವನ್ನು ಕೂಡ ನಡೆಸ್ತಾ ಇದೆ. ಸದನದಲ್ಲಿ ಈಗಾಗಲೇ ದೊಡ್ಡ ಮಟ್ಟಿಗೆ BJP JDS ಒಟ್ಟಿಗೆ ಹೋರಾಟವನ್ನು ರಾಜ್ಯ ಸರ್ಕಾರದ ವಿರುದ್ಧವನ್ನು ಮಾಡ್ತು. ಆದರೆ ಈಗ ಸದ್ಯಕ್ಕೆ ಈಗಾಗಲೇ BJP ಸದನದಲ್ಲಿ ಜಂಟಿಯಾಗಿ, ಆದರೆ ಹೊರಗಡೆ ಒಂಟಿಯಾಗಿ ಹೋರಾಟ ಏನು ಮಾಡ್ತಾ ಇದೆ. ಈ ಒಂದು ಹೋರಾಟ BJP ಮತ್ತು JDS ನಾಯಕರಿಗೆ ಸಾಕಷ್ಟು ಒಂದು ರೀತಿ ಅಸಮಾಧಾನ, ಬೇಸರವನ್ನು ಕೂಡ ಉಂಟು ಮಾಡಿರೋದು. ಇದೇ ವಿಚಾರವಾಗಿ ನಿನ್ನೆ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರು ಕೂಡ ಒಂದು ರೀತಿ ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಹೀಗಾಗಿ ಸದ್ಯದಲ್ಲೇ ಶೀಘ್ರದಲ್ಲೇ ಈ ಒಂದು ವಿಚಾರಕ್ಕೆ ತೆರೆ ಎಳಿಬೇಕು, ಮದ್ದನ್ನು ಅರಿಬೇಕು ಅಂತೇಳಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಈಗಾಗಲೇ JDSನ ಶಾಸಕರು, ಮುಖಂಡರು ಒಂದು ಒತ್ತಡವನ್ನು ಕೂಡ ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಅಂತಂದರೆ ಸಮನ್ವಯ ಸಮಿತಿ ಆದಷ್ಟು ಬೇಗ ರಚನೆ ಆಗಬೇಕು. ನೀವು ತಕ್ಷಣವೇ ಈಗಾಗಲೇ BJP ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ, ವರಿಷ್ಠರನ್ನ ಭೇಟಿಯಾಗಿ ಎಲ್ಲ ಗೊಂದಲಕ್ಕೆ ತೆರಳಬೇಕು ಅಂತೇಳಿ. ಯಾಕೆಂದರೆ ಈ ರೀತಿಯಾಗಿ ನಾವು ಜಂಟಿಯಾಗಿ ಹೋರಾಟವನ್ನು ಮಾಡಲಿಲ್ಲ ಅಂದರೆ ಸಮರ್ಪಕವಾಗಿ ಈಗಾಗಲೇ ಕಾಂಗ್ರೆಸ್ಸನ್ನು ಎದುರಿಸಲಿಕ್ಕಾಗಲ್ಲ, ಸರ್ಕಾರಕ್ಕೆ ನಾವು ಎದುರಿಸಲಿಕ್ಕಾಗಲ್ಲ. ಹಾಗಾಗಿ ಇದು ರಾಜ್ಯ ಸರ್ಕಾರಕ್ಕೆ ಅನುಕೂಲವಾಗುತ್ತೆ, ಕಾಂಗ್ರೆಸ್ಗೆ ಅನುಕೂಲವಾಗುತ್ತೆ. ಮತ್ತೆ ಬರುವಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಯಾಕೆಂದರೆ ಕಾರ್ಯಕರ್ತರು ಒಗ್ಗಟ್ಟಿನ ಮಂತ್ರವನ್ನು ಜಪಿಸಬೇಕಾಗುತ್ತೆ. ಆದರೆ ಸಮನ್ವಯತೆ ಸಮಸ್ಯೆ ಆದರೆ ಬೇರೆ ಬೇರೆ ಕಡೆ ಒಂದಷ್ಟು ಗೊಂದಲಗಳಾಗುತ್ತೆ. ಇದರಿಂದ ಕಾಂಗ್ರೆಸ್ಗೆ ಅನುಕೂಲವಾಗುತ್ತೆ. ಹಾಗಾಗಿ 2023ರಲ್ಲೂ ಕೂಡ BJP ಅಭ್ಯರ್ಥಿಗಳನ್ನು ಹಾಕಿದ್ದು ಮತ್ತು JDS ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲಿದ್ದು ಕಾಂಗ್ರೆಸ್ಗೆ ಅನುಕೂಲವಾಯಿತು. ಈ ಬಾರಿ ಮತ್ತೇನಾದರೂ ಹೊಂದಾಣಿಕೆ ಸಮಸ್ಯೆ ಆದರೆ ಮುಂಬರುವ ಚುನಾವಣೆಯಲ್ಲಿ ಹೊಡೆತವನ್ನು ತಿನ್ನಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಶೀಘ್ರದಲ್ಲೇ ಇದಕ್ಕೆ ತೆರಳಬೇಕು. ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿ ನೀವೊಂದು ಸಮನ್ವಯ ಸಮಿತಿಯನ್ನು ರಚನೆ ಮಾಡಿ ಅಂತೇಳಿ ಈಗಾಗಲೇ ಕುಮಾರಸ್ವಾಮಿ ಅವರಿಗೂ ಕೂಡ ಈಗಾಗಲೇ ರಾಜ್ಯ JDS ನಾಯಕರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಆದರೆ ಇದಕ್ಕೆ BJP ನಾಯಕರು ಯಾವ ರೀತಿಯಾಗಿ ನೋಡ್ತಾರೆ, ಕೇಂದ್ರ ನಾಯಕರು ನೋಡಬೇಕಾಗುತ್ತೆ. ಯಾಕೆಂದರೆ ನಮ್ಮ ಹೋರಾಟನೇ ಬೇರೆ, ಚುನಾವಣೆಗೆ ಮಾತ್ರ ಸೀಮಿತ, ನಮ್ಮ ಒಂದು ಮೈತ್ರಿ ಅಂತ ಒಂದು ಹೇಳ್ತಾ ಇರೋದು ರಾಜ್ಯ ನಾಯಕರು ಹೇಗಿದ್ದಾರೆ. ಇದನ್ನು ಯಾವ ರೀತಿಯಾಗಿ BJP ಪರಿಗಣಿಸುತ್ತೆ, ಮುಂದೆ ಒಟ್ಟಾಗಿ ಸಮನ್ವಯ ಸಮಿತಿ ರಚನೆ ಆಗುತ್ತೆ, ಹೇಗೆ ಹೋಗ್ತಾರೆ ಅಂತ ಕಾದು ನೋಡಬೇಕಾಗಿರುವಂಥದ್ದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.